ಹಿಂದಿನ ಕಾಲದಲ್ಲಿ ಮಾತಾಡ್ತಾ ಇದ್ದರೆ ಅಲ್ಲ ಈಗಲೂ ಹೌದು. ಮೊನ್ನೆ ನಾನು ಯಾರಿಗೋ ಹೇಳ್ತಾ ಇದ್ದೆ, ಗುರುಪೂರ್ಣಿಮೆ ದಿವಸ ಯಾವುದೊಂದು ಕಲ್ಯಾಣ ಮಂಟಪದಲ್ಲಿ ನಾನು ಉಪನ್ಯಾಸ ಕೊಡಬೇಕಾಗಿತ್ತು. ವಿದ್ಯುತ್ ಹೊರಟೋಯ್ತು. ಬಹುಶಃ ಇಷ್ಟೇ ದೊಡ್ಡ ಕಲ್ಯಾಣ ಮಂಟಪ, 10 ನಿಮಿಷಕ್ಕಾದರೂ 20 ನಿಮಿಷಕ್ಕಾದರೂ ವಿದ್ಯುತ್ ಬರಲಿಲ್ಲ. ಕೊನೆಗೆ ವಿಚಾರಿಸಿದರು, ಇನ್ನೊಂದು ಗಂಟೆ ಬರಲ್ಲ ಅಂದರು. ಏನು ಮಾಡೋದು ಅಂದರು. ನಾನು ಹೇಳಿದೆ, ನೀವು ನಿಶ್ಶಬ್ದವಾಗಿ ಕುಳಿತರೆ, ಕೂತೀರಿ, ಚೆನ್ನಾಗಿ ಕೂತಿದ್ದೀರಿ, ನೀವು ನಿಶ್ಶಬ್ದವಾಗಿ ಕುಳಿತರೆ ನಾನು ಮಧ್ಯಕ್ಕೆ ಬರ್ತೀನಿ. ಮಧ್ಯಕ್ಕೆ ಬಂದು ನಾನು ಮಾತಾಡಿದರೆ ಯಾವ ಧ್ವನಿವರ್ಧಕವೂ ಬೇಕಾಗಿಲ್ಲ, ನಿಮಗೆ ಕೇಳುತ್ತೆ. ಮೊದಲು 5 ನಿಮಿಷಗಳು ನೀವು ನಿಮ್ಮ ಕಿವಿನ ಸರಿಪಡಿಸ್ಕೋಬೇಕಷ್ಟೇ. ನಿಶ್ಶಬ್ದವಾಗಿದ್ದು ನನ್ನ ಧ್ವನಿ ತರಂಗಗಳಿಗೆ ನೀವು ನಿಮ್ಮ ಕರ್ಣಗಳನ್ನು ಅಳವಡಿಸಿಕೊಂಡರೆ ಇದೇ ದೊಡ್ಡ ಪಡಸಾಲೆಯಲ್ಲಿ ಧ್ವನಿವರ್ಧಕ ಇಲ್ಲದೆ ಮಾತಾಡಲಿಕ್ಕೆ ಸಾಧ್ಯ? ನಿಮಗೆ ಕೇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಧ್ವನಿವರ್ಧಕಕ್ಕೆ ಗುಲಾಮರಾಗ್ಬಿಟ್ಟು ಇದಿಲ್ಲದೆ ಇದ್ದರೆ ಕೇಳಲ್ಲ ಅನ್ನೋ ಸ್ಥಿತಿಗೆ ಬಂದು. ಅಂದರೆ ಸುಮ್ಮನೆ ನಾವು ನೋಡುವುದರಲ್ಲಿ ಯಾವುದೋ ಒಂದು ಆಸನ, ಯಾವುದೋ ಒಂದು ಪುಸ್ತಕ, ಯಾವುದೋ ಒಂದು ಧ್ವನಿವರ್ಧಕ, ಯಾವುದೋ ಒಂದು ಪಂಖ, ಯಾವುದೋ ಒಂದು ದೂರದರ್ಶನ, ಹೀಗೆ ನಮ್ಮ ಜೀವನದಲ್ಲಿ ನಾಗರಿಕತೆಯ ಪ್ರಭಾವದಿಂದ ಏನೇನೋ ಸೇರ್ತಾ ಹೋಯಿತು. ಇದು ಎಲ್ಲಿಯ ತನಕ ಹೋಯಿತು ಅಂದರೆ ನಮಗೆ ಗೊತ್ತಿಲ್ಲ. ಅಷ್ಟು ಭಾರತದಲ್ಲಿ ಅಷ್ಟೊಂದು ಸಮಸ್ಯೆ ಇಲ್ಲ. ವಿದೇಶಗಳಲ್ಲಿ, ವಿಶೇಷವಾಗಿ ಅಮೆರಿಕದಲ್ಲಿ, ಪಾಶ್ಚಾತ್ಯರಲ್ಲಿ ಎಷ್ಟು ಸುಖ ಭೋಗಗಳು ಆಗಿಬಿಟ್ಟಿದೆ ಅಂದರೆ ನಿಮಗೆ ಜೀವನದಲ್ಲಿ ಬಗ್ಗಬೇಕಾದ್ದಿಲ್ಲ, ಏಳಬೇಕಾದ್ದಿಲ್ಲ, ಎಲ್ಲವೂ ಕೂತು ಕಡೆನೇ ಆಗಿಬಿಡೋದು. ಕಾಲದಲ್ಲಿ ಅದು ಯಾವುದೋ ಆಕಾಶವಾಣಿನ ಹಾಕಬೇಕು ಅಂದ್ರೆ ಹತ್ತಿರ ಹೋಗಿ ತಿರುಗಿಸ್ಬೇಕು. ಇವಾಗ ಎಲ್ಲ ಕೂತ್ಕಡೆ ಓದ್ತೋದು. ಅಂದರೆ ಮನುಷ್ಯ ಹೆಚ್ಚು ಕ್ರಿಯಾಶೀಲನಾಗದೆ, ಯಾವ ಕಾರಣದಿಂದ? ನಾವು ನಾಗರಿಕರಾದ್ದರಿಂದ ಹೆಚ್ಚು ಹೆಚ್ಚು ಸುಖಭೋಗಗಳನ್ನು ಆಸ್ವಾದನೆ ಮಾಡುತ್ತಾ ಕೊನೆಗೆ ಏನಾಗಿಬಿಟ್ಟಿದ್ದೇವೆ ಅಂದರೆ ಎಲ್ಲ ವಿಷಯಗಳಿಗೂ ಅವಲಂಬಿತರಾಗಿದ್ದೇವೆ. ನನಗೆ ಜ್ಞಾಪಕ ಇದೆ, ನಾನು ಮಾಧ್ಯಮಿಕ ಶಾಲೆಯೋ ಪ್ರೌಢಶಾಲೆಯೋ ಓದ್ತಾ ಇದ್ದಾಗ 10 ಮೈಲು, ಒಂದು 12 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳೋಣ, ಯಾವ ದೊಡ್ಡ ದೂರ ಅಂತ ಇದ್ದೆ ನಾನು. ದಡ ಹೋಗೋದು ಬರೋದು ಏನು ವಿಷಯವೇ ಇಲ್ಲ ಅಂತ. ಈಗಿಲ್ಲ, ಅಲ್ಲಿಂದ ಇಲ್ಲಿ ಬರೋದಕ್ಕೆ ಆಗೋದೇ ಇಲ್ಲಪ್ಪ ಅಂತಂತ ವಾಹನ ಬೇಕು. ಅಂದರೆ ನಾವು ಕೆಲವು ವರ್ಷಗಳ ಅಂತರದಲ್ಲಿ ಪೊಟರೆಯಿಂದ ನಗರಕ್ಕೆ ಬಂದಿದ್ದು ಸರಿ, ಆದರೆ ನಗರಕ್ಕೆ ಬಂದ ಮೇಲೆ ಎಲ್ಲ ವಿಷಯಗಳಲ್ಲಿಯೂ ಅವಲಂಬಿತರಾಗಿ ಬಿಟ್ಟೆವು. ಇದು ಒಂದು ಭಾಗ. ಆದರೆ ಸುಖಲೋಲುಪ್ತರಾಗಿ ಬಿಟ್ಟೆವು, ಸುಖಗಳನ್ನು ಬಯಸಿದೆವು. ಎಲ್ಲದಕ್ಕೂ ಏನೋ ಒಂದು ಯಂತ್ರ ಬೇಕು ನಮಗೆ ಅಂತ. ಹೀಗೆ ನಾವು ಯಂತ್ರಗಳ ಮೇಲೆ ಅವಲಂಬಿತರಾಗ್ತಾ ಆಗ್ತಾ 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 ನಾವು ದುರ್ಬಲರಾದೆವು. ಇದು ಪರಿವರ್ತಿತ ಹಂತ. ದುರ್ಬಲರಾಗುವುದು ಒಂದು ಘಟ್ಟ, ನಶಿಸುವುದು ಇನ್ನೊಂದು ಘಟ್ಟ. ಉದಾಹರಣೆಗೆ ಮಾದಕ ಪಾನೀಯ ಅಂತ ಇಟ್ಕೊಳ್ಳೋಣ. ಆ ಮಾದಕ ಪಾನೀಯವನ್ನು ನೀವು ತಗೊಂಡ್ರೆ ಪ್ರಾರಂಭದಲ್ಲಿ ಏನೋ ಉತ್ಸಾಹ ಬರುತ್ತೆ ಅಂತಾರೆ, ಇದೇನೇನೋ ಹೇಳ್ತಾರೆ. ಆದರೆ ನಾನು ಎಂತೆಂತಹ ದೊಡ್ಡ ಮನುಷ್ಯರೋ ಈ ಕುಡಿತವನ್ನು ಕಲಿತು ಪತಿತರಾಗಿರುವುದನ್ನು ನೋಡಿಬಿಟ್ಟಿದ್ದೇನೆ. ನಾಗರಿಕತೆಯ ಫಲ ಅದು. ಒಂದು ಕಾಲದಲ್ಲಿ ನಮ್ಮಲ್ಲಿ ವಿಚ್ಛೇದನ ಅನ್ನುವುದನ್ನು ನಾವು ಕೇಳಿಯೇ ಇರಲಿಲ್ಲ. ಕೇವಲ 50-60, ನಾನು 50-60 ವರ್ಷ ಯಾಕೆ, ಸುಮಾರೊಂದು 30 ವರ್ಷಗಳ ಹಿಂದೆ ನಾನು ವಕೀಲನಾಗಿದ್ದಾಗ ಬೆಂಗಳೂರಿನಲ್ಲಿ ವರ್ಷಕ್ಕೆ 1-2 ವಿಚ್ಛೇದದ ಮೊಕದ್ದಮೆ ಬರೋದು. ಒಂದು ವರ್ಷಕ್ಕೆ ಕೇವಲ 30 ವರ್ಷಗಳ ಹಿಂದೆ ನ್ಯಾಯಾಲಯಗಳಿಗೆ ವಿಚ್ಛೇದನ, ಗಂಡ ಹೆಂಡ್ತಿನ ಬಿಡೋದು, ಹೆಂಡ್ತಿ ಗಂಡನ ಬಿಡೋದು ಅಂಥ ಮೊಕದ್ದಮೆಗಳು ವರ್ಷಕ್ಕೆ 1-2. ಈಗ ಹಾಗಿಲ್ಲ. ಈಗ ಬೆಂಗಳೂರಿನಲ್ಲಿ ಅದಕ್ಕೋಸ್ಕರ 2 ನ್ಯಾಯಾಲಯಗಳಿದೆ, ಪ್ರತಿನಿತ್ಯ ಬರುತ್ತೆ ಅದಕ್ಕೆ.
ನೂರಾರು ಮೊಕದ್ದಮೆಗಳು, ಸಾವಿರಾರು ಜನ ವಿಚ್ಛೇದನಗಳು. ಯಾವುದರ ಫಲ ಇದು? ಇದೆಲ್ಲ ನಾಗರಿಕತೆಯ ಫಲ, ಇದೆಲ್ಲ ಪಾಶ್ಚಾತ್ಯ ಪ್ರಭಾವದ ಫಲ. ಒಂದನೆಯದಾಗಿ ಅಪಾಯಕಾರಿಯಾಗಿರತಕ್ಕಂತಹ ಆಹಾರ ವಿಹಾರ ಪಾನೀಯಗಳ ಸ್ವೀಕಾರ ಆಯಿತು. ಎರಡನೆಯದಾಗಿ ಭಾರತದಲ್ಲಿ ಇದ್ದಂತಹ ಒಟ್ಟು ಕುಟುಂಬಗಳು ಒಡೆದೋಯ್ತು. ಅಣ್ಣ ತಮ್ಮ ಅಕ್ಕ ತಂಗಿ ಅಜ್ಜ ಅಜ್ಜಿ ಅತ್ತೆ ಇಲ್ಲ, ಈ ಗಂಡ ಹೆಂಡತಿ ಮಕ್ಕಳು ಮುಗಿದೋಯ್ತು. ಅಂದರೆ ಸಂಸಾರ ಕೇಂದ್ರಿತವಾದಂತಹ ಪುಟಾಣಿ ಕುಟುಂಬಗಳು ಬಂತು. ಇನ್ನೂ ಪೂರ ಕೆಟ್ಟಿಲ್ಲ ನಾವು. ನೀವು ಅಮೆರಿಕಾದಲ್ಲಿ 70 ವರ್ಷ ಅವನಿಗಾದ್ರೂ ಮದುವೆನೇ ಆಗಿರಲ್ಲ, ಆ ಹೆಣ್ಣಿಗೆ ಮದುವೆ ಆಗಿರಲ್ಲ. ಅಕಸ್ಮಾತ್ ಮದುವೆ ಆದರೂ ಅವಳೊಂದು 4-5 ಜನ ಗಂಡಂದಿರನ್ನು ಅನುಭವಿಸಿ ಬಿಟ್ಟವಳು, ಇವನೊಂದು 8-10 ಜನ ಹೆಣ್ಣುಗಳನ್ನು ಅನುಭವಿಸಿ ಬಿಟ್ಟವನು. ಅವಳಿಗೊಂದು 2-3 ಜನ ಮಕ್ಕಳಿರ್ತಾರೆ, ಇವನೊಂದು ಅಂಥವ್ರು ಯಾರೋ ಮದುವೆ ಆಗಿಬಿಡ್ತಾರೆ. ಮಕ್ಕಳು 8-9 ವರ್ಷಗಳಾದರೆ ಸಾಕು, 10ನೇ ವರ್ಷದಲ್ಲಿ ಮನೆಯಿಂದ ಹೊರಗೆ ಹಾಕಿಬಿಡ್ತಾರೆ. ಮಗನಾಗಲಿ ಮಗಳಾಗಲಿ ಅಪ್ಪ ಅಮ್ಮನ ಜೊತೆಗಿರಲ್ಲ. ಹೀಗಾಗಿ ನೀವು ಅಲ್ಲಿನ ಕುಟುಂಬಗಳನ್ನು ನೋಡಿದರೆ ಒಂದು ಮನೆಯಲ್ಲಿ ಒಬ್ಬರು ಅಥವಾ ಇಬ್ಬರು ಅಷ್ಟೇ, ಒಬ್ಬರಿಬ್ಬರೇ. ಎಲ್ಲೋ ವಿನಾಯಿತಿಗಳಿರಬಹುದು. ಆ ವಿನಾಯಿತಿಗಳು ನಮ್ಮವ್ರು ಯಾರೋ ಹೋಗಿದ್ರೆ ಅಪ್ಪ ಮಗಳು ಅವರೇ ಒಟ್ಟೊಟ್ಟಿಗಿರ್ತಾರೆ. ನಾವು ಆ ಕಡೆಗೇ ಹೋಗ್ತಾ ಇದ್ದೀವಿ. ಪಾಶ್ಚಾತ್ಯ ಪ್ರಭಾವಕ್ಕೆ ತುತ್ತಾಗಿ ನಾವು ಭಾರತೀಯರು ಅದನ್ನೇ ಅನುಕರಿಸ್ತಾ ಇದ್ದೀವಿ. ನಮ್ಮ ಮನರಂಜನೆಗಳು ಬದಲಾವಣೆ ಆಗೋಯ್ತು, ನಮ್ಮ ಸಾಹಿತ್ಯ ಆಸಕ್ತಿಗಳು ಬದಲಾವಣೆ ಆಗೋಯ್ತು, ನಮ್ಮ ಉಡುಪುಗಳು ಬದಲಾವಣೆ ಆಗೋಯ್ತು, ನಮ್ಮ ಊಟ ತಿಂಡಿನೂ ಬದಲಾವಣೆ ಆಗೋಯ್ತು ರೀ. ಬೆಳಗ್ಗೆದ್ದು ನಾವೇನೋ ಇಡ್ಲಿನೋ ದೋಸೆನೋ ರೊಟ್ಟಿನೋ ಉಪ್ಪಿಟ್ಟೋ ತಿಂತಾಯಿದ್ವಿ. ಈಗ ನ್ಯೂಡಲ್ಸ್ ಬಂದುಬಿಡುತ್ತೆ, ಅದು ಏನೇನೋ ತಿಂತಾರೆ ಬೆಳಗ್ಗೆ ಎದ್ದು. ಮನೆಯಲ್ಲಿ ಯಾರಾದರೂ ಅತಿಥಿಗಳೋ ಅಭ್ಯಾಗತರೋ ಬಂದರೆ ಸಂತೋಷ ಇರ್ತಾಯಿತ್ತು. ಈಗ ಸಾಧ್ಯನೇ ಇಲ್ಲ. ಹೋಟೆಲ್ನಿಂದ ತರಿಸ್ಕೊಡ್ಬೇಕು ಅವ್ರಿಗಷ್ಟೇ, ಇಲ್ಲ ಹೋಟೆಲ್ಗೆ ಕರ್ಕೊಂಡೋಗ್ಬೇಕು. ಅಂದರೆ ಈ ನಾಗರಿಕತೆ, ಇದು ಭಾಳ ದೊಡ್ಡ ವಿಷಯ. ಇದು ನಾಗರಿಕತೆಯ ಪ್ರಭಾವದಿಂದ ಮನುಷ್ಯ ಪ್ರಾರಂಭದ ದಿವಸಗಳಲ್ಲಿ ಸುಖವನ್ನು ಅನುಭವಿಸಿದರೂ ಆ ಸುಖದ ಲೋಲುಪತೆ ಹೆಚ್ಚಾಗಿ ಈಗ ನಮಗೇ ಗೊತ್ತಿಲ್ಲದೆ ನಾವು ಬಂದಿಗಳಾಗಿ ಬಿಟ್ಟಿದ್ದೇವೆ. ಈ ಬಂಧನ ಎಲ್ಲಿಯ ತನಕ ಹೋಗಿಬಿಟ್ಟಿದೆ ಅಂದರೆ ನಮ್ಮ ದೇಹದ ಆರೋಗ್ಯವನ್ನು ಶಿಥಿಲ ಮಾಡುವ ತನಕ ಹೋಗಿದೆ. 20,000 30,000 40,000 ಸಂಬಳ ತಗೊಂಡ್ರು ಏನೂ ಸಾಕಾಗಲ್ಲ ಅಂತಾನವನು. ಅರ್ಥ ಆಗೋದಿಲ್ಲ ನನಗೆ. ಯಾಕೆ ಸಾಕಾಗಲ್ಲ? ಯಾಕೆ ಸಾಕಾಗಲ್ಲ ಅಂದರೆ ಏನೇನು ಸುಖ ಸಾಮಗ್ರಿಗಳಿದೆಯೋ ಅದೆಲ್ಲ ಬೇಕು ಅಂತಾನೆ ಅವನು. ನಿಮಗೆ ನಿಮ್ಮ ಮನೆಯಲ್ಲಿ ದೂರದರ್ಶನ ಇಲ್ಲದೆ ಇರೋಕ್ಕಾಗೋದಿಲ್ಲ, ವಾಹಿನಿಗಳಿರಬೇಕು, ನೋಡ್ತಾ ಇರಬೇಕು, ಕಾಲಹರಣ ಆಗಬೇಕು, ವಿಶೇಷವಾಗಿರತಕ್ಕಂಥ ಉಡುಗೆಗಳಾಗಿ ಒಂದು ದೊಡ್ಡ ಪಟ್ಟಿ ಇದೆ. ಇದು ಯಾವುದಕ್ಕೂ ಮೊದಲು ನಾವು ಹೋಗ್ತಾ ಇರಲಿಲ್ಲ. ಅಷ್ಟು ಮನರಂಜನೆ ಅಂತ ಇದ್ದರೆ ಹಬ್ಬಗಳಿರ್ತಾಯಿತ್ತು, ಊರಿನ ಜಾತ್ರೆ ಇರ್ತಾಯಿತ್ತು. ಈಗ ಹಾಗಿಲ್ಲ, ಪ್ರತಿನಿತ್ಯವೂ ಮನರಂಜನೆಯೇ. ನಾನು ಚಿಕ್ಕವನಾಗಿದ್ದಾಗ ಕಡುಬು ತಿನ್ನಬೇಕು ಅಂತಂದರೆ, ಕರ್ಜಿಕಾಯಿ ತಿನ್ನಬೇಕು ಅಂದರೆ, ಕಡುಬು ಅಂದ್ರೆ ಗೊತ್ತಲ್ಲ, ಇಡ್ಲಿ ಎಲ್ಲ ಈ ಗಣೇಶನಿಗೆ ನೈವೇದ್ಯ ಮಾಡ್ತಾರಲ್ಲ, ಅದು ತಿನ್ನಬೇಕು ಅಂದರೆ ನಾವು ಭಾದ್ರಪದ ಚೌತಿಗೆ ಕಾಯಬೇಕಾಯಿತು. ಈಗ ಹಾಗಿಲ್ಲ, ಅಂಗಡಿಗೆ ತೊಗೊಂಡು ಬಂದುಬಿಡೋದು ಸುಲಭವಾಗಿ. ಅಂದರೆ ನಮ್ಮ ಜೀವನ ಕ್ರಮಕ್ಕೆ ಇದ್ದಂತಹ ಶಿಸ್ತು, ಆಕರ್ಷಣೆ, ಅಪೇಕ್ಷೆ, ನಿರೀಕ್ಷೆ ಇದೆಲ್ಲ ಲಘುವಾಗಿಬಿಡ್ತು. ಬೇಕಂದಾಗ ಏನು ಬೇಕಾದ್ರೂ ಸಿಗೋ ಹಾಗಾಗ್ಬಿಡ್ತು. ಈ ವಾಕ್ಯವನ್ನು ನೋಡಿ, ಬೇಕು ಅಂದಾಗ, ಬಯಸಿದ್ದು ಸಿಕ್ಕಾಗ, ಹಾಗೆ ಸಿಕ್ಕ ಬಯಕೆಯನ್ನು ಅನುಭವಿಸಲಿಕ್ಕೆ ಶುರು ಮಾಡಿದಾಗ ಆ ಮನಸ್ಸು ಮತ್ತೆ 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 ಅದು ಬೇಕು ಅನ್ನಲಿಕ್ಕೆ ಶುರುವಾಯಿತು. ಆತ್ಮೀಯರೇ, ಇದು ಯಾವ ಸ್ಥಿತಿಗೆ ಬಂದು ಮುಟ್ಟಿತು ಅಂದರೆ ನಮ್ಮ ದೇಹ ದುರ್ಬಲ ಆಯಿತು, ನಮ್ಮ ಮನಸ್ಸು ದುರ್ಬಲ ಆಯಿತು, ನಮ್ಮ ದೇಹದಲ್ಲಿ ರೋಗಗಳು ಆವರಿಸಿತು, ನಮಗೆ ಸರಿಯಾಗಿರತಕ್ಕಂಥ ಜೀವನ ಕ್ರಮವಿಲ್ಲದೆ ನಮ್ಮ ಜೀವನ ಹದಗೆಟ್ಟಿದೆ. ನಮಗಿನ್ನೂ ಅದರ ಪ್ರಭಾವ ಗೊತ್ತಾಗಿದೆ.
ನಾವು ಆಗಲೇ ಹೇಳಿದಾಗೆ ಒಂದು 45,000 ತೊಗೊಂಡ್ರು ತಿಂಗಳು ಕೊನೆಯಲ್ಲಿ ದುಡ್ಡೇ ಇಲ್ಲಪ್ಪ ಅನ್ನೋದು. ಯಾಕಿಲ್ಲ ಅಂದರೆ ನೀವು ಖರ್ಚಾಗಿ ಮಾಡ್ತೀವಿ. ಯಾಕೆ ಖರ್ಚು ಮಾಡ್ತೀರಿ? ಅವ್ರ ಮನೇಲಿ ಅದೇನೋ ಇದೆ, ನಮ್ಮ ಮನೇಲಿ ಓದಿರಬೇಕು. ಅವರೆಂಥದ್ದನ್ನು ಅನುಭವಿಸ್ತಾ ಇದ್ದರೆ ನಾವು ಅನುಭವಿಸ್ಬೇಕು. ಅವನು ಕಾರ್ ಇಟ್ಕೊಂಡಿದ್ರೆ ನಾನು ಬೇಕಿದೆಯಾ ಅನಿಸ್ಬಿಡುತ್ತೆ ನನಗೆ. ನೋಡಿ, ಸೈಕಲ್ ಇತ್ತು ಅಂತ ಇಟ್ಕೊಳ್ಳಿ. ಸುಮ್ಮನೆ ಸೈಕಲ್ ಇದ್ದಾಗ ನಿಮಗೆ ಹೆಚ್ಚು ಖರ್ಚು ಬರ್ತಾ ಇರೋದಿಲ್ಲ. ಸೈಕಲ್ ಬಿಟ್ಟು ಸ್ಕೂಟರ್ ಹತ್ತಿದ್ರೂ ಪ್ರತಿನಿತ್ಯ ಅದಕ್ಕೆ ಖರ್ಚು. ನೀವು ಸ್ಕೂಟರ್ ತೊಗೊಂಡು ಏನು ಮಾಡಬೇಕಾಗಿದೆ? ಸೈಕಲ್ನಲ್ಲಿ ಹೋಗಿ ಬಂದರೆ ನಿಮ್ಮ ದೇಹದ ಆರೋಗ್ಯ ಇರ್ತಾ ಇತ್ತು, ತೊಡೆಗಳಿಗೆ ಶಕ್ತಿ ಸಿಗ್ತಾ ಇತ್ತು, ಕೈಗಳಿಗೆ ಶಕ್ತಿ ಸಿಗ್ತಾ ಇತ್ತು, ಎದೆಯಲ್ಲಿ ಗಾಳಿಗೆ ಓಡಾಟ ಹೆಚ್ಚಾಗಿ ಶ್ವಾಸಕೋಶಗಳಿಗೆ ಶಕ್ತಿ. ಈಗ ಅದೇನೂ ಇಲ್ಲ. ಅಂದರೆ ನಾವು ನಾಗರಿಕರಾಗುತ್ತಾ ನಾಗರಿಕತೆಯ ಸೌಲಭ್ಯಗಳನ್ನು ಅನುಭವಿಸುತ್ತಾ ಹೆಚ್ಚು ಹೆಚ್ಚು ಅದಕ್ಕೆ ಗುಲಾಮರಾಗುತ್ತಾ ನಮ್ಮ ದೇಹ ಶಿಥಿಲ ಆಗೋಯ್ತು. ಯಾವಾಗ ದೇಹ ಶಿಥಿಲವಾಯಿತೋ ರೋಗಗಳು ಬರೋಕ್ಕೆ ಜಾಸ್ತಿ ಆಯಿತು. ರೋಗಗಳು ಬರಲಿಕ್ಕೆ ಶುರುವಾದ ಮೇಲೆ ಮನಸ್ಸಿಗೆ ಸಮಾಧಾನ ಇಲ್ಲದೆ ಹೋಯಿತು. ಮತ್ತು ನಾಗರಿಕ ಸಮಾಜದಲ್ಲಿ ಇದ್ದಿದ್ದರಿಂದ ಮನಸ್ಸು ಚಿಕ್ಕವರಾಗಿದ್ದಾರಿಂದ ಹೋಲಿಕೆ ಶುರುವಾಯಿತು. ಅವ್ರ ಮನೇಲಿ ಹಾಗೆ, ಇವ್ರ ಮನೇಲಿ ಹೇಗೆ, ಅವ್ರ ಮಗ ಹಾಗೆ, ನನ್ನ ಮಗ ಹೀಗೆ, ನಾನು ಹೇಗೆ ಅವರಿಗಿನ್ನ ಚೆನ್ನಾಗಾಗಬೇಕು ಅನ್ನೋ ಪೈಪೋಟಿ ಶುರುವಾಯಿತು ನಮ್ಮಲ್ಲಿ. ಇದರ ಫಲವಾಗಿ ನಮಗೆ ಶಾಂತಿ ಎನ್ನುವುದು ಇಲ್ಲದೇ ಹೋಯಿತು. ಆಗ ಜನರಿಗೆ ಇದಕ್ಕೆ ಏನಾದರೂ ನೋಡಿ ಹೇಗಿದೆ, ಎಲ್ಲ ಸುಖವಾಗಿದ್ವಿ ನಾವು, ಸುಖವಾಗಿರುವುದನ್ನು ಕೆಡಿಸ್ಕೊಂಡ ಮೇಲೆ ಯೋಚನೆ ಶುರುವಾಯಿತು, ಇದನ್ನು ಸರಿಪಡಿಸುವುದು ಹೇಗೆ, ದೇಹವನ್ನು ಸರಿಪಡಿಸಿಕೊಳ್ಳೋದು ಹೇಗೆ, ಮನಸ್ಸನ್ನು ಸರಿಪಡಿಸಿಕೊಳ್ಳೋದು ಹೇಗೆ. ಆ ದಿಸೆಯಲ್ಲಿ ಪ್ರಯತ್ನ ಪಟ್ಟಾಗ ಪ್ರಪಂಚದ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಪ್ರಯತ್ನಗಳು ನಡೀತು. ಯಾರೋ ಒಂದಷ್ಟು ಜನ ದೇಹ ಸರಿಯಾಗಿ ಇಟ್ಕೋಬೇಕಾದ್ರೆ ಕುಸ್ತಿ ಮಾಡಬೇಕಪ್ಪ ಅಂದರು, ವ್ಯಾಯಾಮ ಮಾಡಬೇಕು ಅಂದರು. ಯಾರೋ ಒಂದಷ್ಟು ಜನ ಕುಂಫು ಅಂದರು, ಯಾರೋ ಒಂದಷ್ಟು ಜನ ಕರಾಟೆ ಎಂದರು. ಹೀಗೆ ಅನೇಕಾನೇಕ ದೈಹಿಕ ಸದೃಢತೆಗೆ ಕಾರಣವಾಗತಕ್ಕಂತಹ ಮಾರ್ಗಗಳನ್ನು ಕಂಡುಹಿಡಿದರು. ಈ ಎಲ್ಲವುಗಳ ಪೈಕಿ ಒಂದು ಯೋಗ. ಅದು ಹೇಳಲಿಕ್ಕೆ ಇಷ್ಟೆಲ್ಲ ನಾನು ಹೇಳಬೇಕಾಯ್ತು ನಿಮಗೆ. ಆ ಯೋಗ ಅನ್ನತಕ್ಕಂಥದ್ದು ಎರಡೂ ವಿಧವಾಗಿರತಕ್ಕಂತಹ ಆರೋಗ್ಯವನ್ನು ದೇಹಕ್ಕೆ ಮನಸ್ಸಿಗೆ ಕೊಡ್ತು. ಪ್ರಾರಂಭದಲ್ಲಿ ನಾನು ಹೇಳಿದೆ, ಎರಡು ದಾರಿಗಳಲ್ಲಿ ನಾವು ಕೆಡ್ತಾ ಬಂದಿವಿ ಅಂತ. ಒಂದು ದೈಹಿಕವಾಗಿ, ಇನ್ನೊಂದು ಮಾನಸಿಕವಾಗಿ. ದೈಹಿಕವಾಗಿ ದೃಢವಾಗಲಿಕ್ಕಾಗಿ ದೇಹಕ್ಕೆ ಯಮನಿಯಮಾಸನಗಳನ್ನು ರೂಪಿಸಿಕೊಂಡೆವು. ಆ ನಂತರ ಮನಸ್ಸನ್ನು ಸರಿಪಡಿಸಿಕೊಳ್ಳಲಿಕ್ಕಾಗಿ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳನ್ನು ರೂಪಿಸಿಕೊಂಡು ಒಟ್ಟು ಈ 8 ಅಂಗಗಳಲ್ಲಿ, ಇದು 8ನೇ ಅಧ್ಯಾಯ, ಅಕ್ಷರಬ್ರಹ್ಮಯೋಗ, ಅಕ್ಷರಪರಬ್ರಹ್ಮಯೋಗ. ಯೋಗ ಅನ್ನತಕ್ಕಂಥದ್ದು 8 ಬಾಹುಗಳನ್ನು ಹೊಂದಿರತಕ್ಕಂಥದ್ದು. ಕೃಷ್ಣನ ಅವತಾರ 8ನೇ ಅವತಾರ. ಹೀಗಾಗಿ ಈ ಅಕ್ಷರ ಬ್ರಹ್ಮ ಯೋಗ, ಅಕ್ಷರ ಪರಬ್ರಹ್ಮ ಯೋಗ, ಈ ಯೋಗ ಅನ್ನತಕ್ಕಂಥದ್ದು ದೇಹ ಕೆಟ್ಟಿದ್ದಕ್ಕೆ ಗುಣಪಡಿಸತಕ್ಕಂತಹ, ಮನಸ್ಸು ವಿಕಾರವಾಗಿದ್ದನ್ನು ಸರಿಪಡಿಸತಕ್ಕಂತಹ ಯೋಗ. ಅದು ಕಾರಣ ಈ ಅಕ್ಷರ ಬ್ರಹ್ಮಯೋಗ ಹಾಗೂ ಅಕ್ಷರ ಪರಬ್ರಹ್ಮಯೋಗ, ಇದನ್ನು ಅಭ್ಯಾಸ ಯೋಗ ಅಂತಲೂ ಕರೀತಾರೆ ಕೆಲವರು. ಈ ಯೋಗವನ್ನು ನಾವು ಬಹಳ ಎಚ್ಚರಿಕೆಯಿಂದ ಸಾವಧಾನವಾಗಿ ಅಧ್ಯಯನ ಮಾಡೋಕ್ಕೂ ಸಾವಧಾನವಾಗಿ ಅಧ್ಯಯನ ಮಾಡೋಕ್ಕಾಗೋದಿಲ್ಲ. ಈ ಅಕ್ಷರ ಬ್ರಹ್ಮಯೋಗ, ಅಕ್ಷರ ಪರಬ್ರಹ್ಮಯೋಗವನ್ನು ಹೇಳೋದಕ್ಕೆ ಒಂದು ಸಪ್ತಾಹ ಬೇಕು. ಅಷ್ಟು ವಿಸ್ತಾರವಾಗಿರತಕ್ಕಂಥ ವಿಷಯಗಳು ಇದರೊಳಗಿರ್ತಕ್ಕದ್ದು. ಆದರೆ ಅದನ್ನು ಇವತ್ತು ನಾನು ಸರಿಸುಮಾರು ಮುಗಿಸಿ ನಾಳೆಗೆ ಒಂದು ಸ್ವಲ್ಪ ಉಳಿಸ್ಕೊಂಡು ನಾಳೆ 9ನೇ ಅಧ್ಯಾಯಕ್ಕೆ ಹೋಗೋಣ. ಹೀಗಾಗಿ ಇಷ್ಟು ಗಂಭೀರವಾಗಿರತಕ್ಕ 8ನೇ ಅಧ್ಯಾಯವನ್ನು ನಿನ್ನೆ ಪೀಠಿಕೆ ಕೊಟ್ಟಿದ್ದೇನೆ.